ಗದಗ ಜಿಲ್ಲೆಯ ರೋಣ ತಾಲೂಕಿನ ನರೇಗಲ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ವತಿಯಿಂದ ಇಂದು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿ ಅವರ 112ನೇ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಮೊದಲಿಗೆ ಪುಟ್ಟರಾಜ ಗವಾಯಿಗಳ ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಸಿದ್ಯಾನಕುಳದ ಧರ್ಮಾಧಿಕಾರಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಮಾತನಾಡಿ, ಅಂಧರ ಬಾಳಿಗೆ ಬೆಳಕಾಗಿ ಬದುಕು ಹಸನುಗೊಳಿಸಿದವರು ಪುಟ್ಟರಾಜ ಗವಾಯಿಗಳು ಎಂದರು. ಬಳಿಕ ಶಿಕ್ಷಕ ಎಂಎಸ್ ದಡೆಸೂರಮಠ ಮಾತನಾಡಿ, ಹಾನಗಲ್ ತಾಲೂಕಿನ ಹೊಸಪೇಟೆಯಲ್ಲಿ ಹುಟ್ಟಿ ಗದಗ ಜಿಲ್ಲೆಯಲ್ಲಿ ಒಂದು ಹೊಸ ಪ್ರಯೋಗ ಮಾಡಿ ಅಂಧರಿಗೆ ಸಂಗೀತ ಕಲಿಸಿ ನಾಡಿನಲ್ಲಿ ಗವಾಯಿಗಳು ಹೆಸರುವಾಸಿಯಾದರು ಎಂದರು. ವೇದಿಕೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಹನುಮಂತ ಅಬ್ಬಿಕೇರಿ, ಬಸನಗೌಡ ಪೊಲೀಸ್ ಪಾಟೀಲ್, ಸೋಮಣ್ಣ ಲಕ್ಕನಗೌಡ್ರ, ಯಲ್ಲಪ್ಪ ಮಣ್ಣೂರ, ಬಾಷಾ ಸಾಬ್ ಹೊಲಗೇರಿ, ತಿಮ್ಮಾರೆಡ್ಡಿ ಬಂಡಿವಡ್ಡರ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಶಿವಾನಂದ ಗೋಗೇರಿ, ರೋಣ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಾವು ಯಾವುದೇ ಕಾರಣಕ್ಕೂ ಈ ಒಂದು ಪುಟ್ಟರಾಜರ ಒಂದು ಆಶೀರ್ವಾದ ನಾವು ಇಟ್ಟುಕೊಂಡು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದರೆ ಈ ಗದಗ ಜಿಲ್ಲೆ ಯಾವ ರೀತಿ ಇದೆ ಅಂದರೆ ಇದು ಪುಣ್ಯರ ನಾಡು. ಇದು ಹೆಂಗೆ ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇದರಲ್ಲಿ ಗದಗ ಜಿಲ್ಲೆಯಲ್ಲಿ ಹಲವಾರು ಬೆಳವಣಿಗೆಗಳನ್ನು ಕಂಡಂಥ ವ್ಯಕ್ತಿಗಳು ಇಲ್ಲಿದ್ದಾರೆ. ಹೀಗಾಗಿ ಇಲ್ಲಿಂದ ವಿಧಾನಸಭೆಯವರೆಗೂ ಬಂಡಿಯನ್ನು ತೆಗೆದುಕೊಂಡು ಹೋದಂಥ ಅಂದಿನ ಶಾಸಕರು ಯಾರಾದರೂ ಇದ್ದರೆ ಅವರು ಈ ಗಜೇಂದ್ರಗಡ ತಾಲೂಕಿನವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕೆಂದರೆ ಆ ಬಂಡಿಯನ್ನು ತೆಗೆದುಕೊಂಡು ಹೋಗಿ ವಿಧಾನಸೌಧದಲ್ಲಿ ಕನ್ನಡವಾಗಿ ಮಾತನಾಡಿದ ಏಕೈಕ ವ್ಯಕ್ತಿ ಅವ್ರು ಯಾರಾದರೂ ಇದ್ದರೆ ಅವರು ಇದೇ ತಾಲೂಕಿನವರು. ಹಾಗಾಗಿ ನನ್ನ ಪುಣ್ಯ ಏನೋ ಗೊತ್ತಿಲ್ಲ. ಹಂಗಾದ ಬರ್ರಿ, ಅಡ್ಡ ಬರಬೇಡ್ರಿಲ್ಲ. ನನ್ನ ಕಡೆ ಐತೆ ಸಿದ್ದಿನ ಅಂದ್ರೆ ನಮ್ಗೆ